ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆಗೆ ನಾವು ಪ್ರಶ್ನೆ ಕೇಳುವಂಥ ಪ್ರಯತ್ನ ಮಾಡಿದ್ವಿ. ಅಯ್ಯೋ ಇದು ಒಳ್ಳೆ ಕಥೆ ಆಯ್ತಲ್ರಿ ಅಂದ್ಕೊಂಡು ಡಿ ಸಿ ಎಂ ಅಲ್ಲಿಂದ ಹೊರಟೇ ಹೋದರು. ಸಿದ್ದರಾಮಯ್ಯ ಇದ್ದಾರೆ ನಡೀರಿ ಅಂಥೇಳಿ ಡಿ ಸಿ ಎಂ ಹೊರಟು ಹೋದರು. ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳನ್ನು ಡಿ ಕೆ ಅವರಿಗೆ ಎದುರಿಸೋಕ್ಕಾಗಲಿಲ್ಲ. ಏನು ಅವರು ಉತ್ತರ ಕೊಟ್ಕೊಟ್ಟು ಸಾಕಾಗೋಗಿದೆ. ಅವ್ರನ್ನು ಏನು ಉತ್ತರ ಕೊಡ್ತಾರೆ? ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ ಅಂತಂತಂದರೆ ಇನ್ಯಾರು ಹೇಳಕ್ಕೆ ಸಾಧ್ಯ? ಇದೊಳ್ಳೆ ಕಥೆ ಆಯಿತು ಅಂಥೇಳಿ ಡಿ ಸಿ ಎಂ ಹೊರಟೋದ್ರು. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರು ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರು ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರು ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನಡೀರಿ. ಮುಂದಿನ ಬಜೆಟ್